ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ಈಗ ನಡೆಯುತ್ತಿದ್ದು, ಅದರಲ್ಲಿ ಅಶ್ವಿನಿ ಗೌಡ ಹಾಗೂ ಧನುಷ್ ಮತ್ತು ಗಿಲ್ಲಿ ಹಾಗೂ ರಾಶಿಕಾ ಈ ಸ್ಪರ್ಧಿಗಳು ಜೋಡಿಯಾಗಿ ಆಡುತ್ತಿದ್ದು, ಈ ಎರಡು ಜೋಡಿಗಳಲ್ಲಿ ಅಶ್ವಿನಿ ಗೌಡ ಹಾಗೂ ಧನುಷ್ ಇವರಿಬ್ಬರು ಗೆದ್ದು ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರ್ತಾರೆ. ಹಾಗಾದ್ರೆ ಅಶ್ವಿನಿ ಗೌಡ ಹಾಗೂ ಧನುಷ್ ಇವರಿಬ್ಬರಲ್ಲಿ ಬಿಗ್ ಬಾಸ್ ಸೀಸನ್ 12ರ ಕೊನೆಯ ಕ್ಯಾಪ್ಟನ್ ಆಗಿದ್ದು ಯಾರು, ಹಾಗೆ ಫಿನಾಲೆಗೆ ಸೆಲೆಕ್ಟ್ ಆದ ಆ ಮೊದಲ ಸ್ಪರ್ಧಿ ಯಾರು ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ, ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ನಲ್ಲಿ ಆಲ್ ಆನ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ. ಬನ್ನಿ ಈಗ ನೋಡೋಣ ಬಿಗ್ ಬಾಸ್ ಸೀಸನ್ 12ರ 15ನೇ ವಾರದ ಕ್ಯಾಪ್ಟನ್ ಆಗಿದ್ದು ಯಾರು, ಹಾಗೆ ಫಿನಾಲೆಗೆ ಸೆಲೆಕ್ಟ್ ಆದ ಆ ಮೊದಲ ಸ್ಪರ್ಧಿ ಯಾರೆನ್ನುವುದನ್ನ. ಬಿಗ್ ಬಾಸ್ ಮನೆಯಲ್ಲಿ ಸದ್ಯಕ್ಕೆ ಹೊಸ ವರ್ಷದ ಸಂಭ್ರಮ ಜೋರಾಗಿದ್ದು, ಈ ಮಧ್ಯ ಗಿಲ್ಲಿ ಹಾಗೂ ಧ್ರುವಂತ್ ಇವರಿಬ್ಬರ ಮಧ್ಯ ಜಗಳ ಸಹ ಆರಂಭವಾಗಿದೆ. ಹೌದು, ಇವತ್ತಿನ ಸಂಚಿಕೆಯಲ್ಲಿ ಅಶ್ವಿನಿ ಗೌಡ ಹಾಗೂ ಧನುಷ್ ಮತ್ತು ಗಿಲ್ಲಿ ಹಾಗೂ ರಾಶಿಕಾ ಈ ಎರಡು ಜೋಡಿಗಳ ಮಧ್ಯ ಮೊದಲ ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯಲಿದೆ. ಅದರಲ್ಲಿ ಅಶ್ವಿನಿ ಗೌಡ ಹಾಗೂ ರಾಶಿಕಾ ಇವರಿಬ್ಬರು ಪೈಪ್ ಗಳನ್ನ ಸಂಗ್ರಹಿಸಿ ಅಲ್ಲಿರುವ ಸುರಂಗದೊಳಗೆ ಆ ಪೈಪ್ ಗಳನ್ನ ಹಾಕಬೇಕು. ಇನ್ನು ಗಿಲ್ಲಿ ಹಾಗೂ ಧನುಷ್ ಇವರಿಬ್ಬರು ಆ ಪೈಪ್ ಗಳನ್ನ ಸರಿಸುತ್ತಾ ಸುರಂಗದ ಒಳಗಿಂದ ಪಾಸ್ ಆಗಿ ಮುಂದೆ ನೀಡಿರುವ ಬಿಗ್ ಬಾಸ್ ಲೋಗೋ ಇರುವ ಪಜಲ್ ಅನ್ನ ಒಂದೊಂದಾಗಿ ತಂದು ಇಡಬೇಕು. ಅದೇ ರೀತಿ ಎಲ್ಲಾ ಪೀಸ್ ಗಳನ್ನ ತಂದ ನಂತರ ಅದನ್ನ ಯಾರು ಮೊದಲು ಜೋಡಿಸುತ್ತಾರೋ ಅವರು ಈ ಟಾಸ್ಕ್ ಗೆದ್ದು ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆ ಆಗುತ್ತಿದ್ದರು. ಅದೇ ರೀತಿ ಗಿಲ್ಲಿ ಹಾಗೂ ರಾಶಿಕಾ ಮತ್ತು ಅಶ್ವಿನಿ ಗೌಡ ಹಾಗೂ ಧನುಷ್ ಈ ಎರಡು ಜೋಡಿಗಳಲ್ಲಿ ಅಶ್ವಿನಿ ಗೌಡ ಹಾಗೂ ಧನುಷ್ ಇವರಿಬ್ಬರು ಈ ಟಾಸ್ಕ್ ಅನ್ನ ಗೆದ್ದಿದ್ದು ಮುಂದಿನ ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾಗಿರುತ್ತಾರೆ. ಹೌದು, ಈಗ ಅಶ್ವಿನಿ ಗೌಡ ಹಾಗೂ ಧನುಷ್ ಇವರಿಬ್ಬರ ಮಧ್ಯ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯಲಿದ್ದು, ಇವರಿಬ್ಬರಲ್ಲಿ ವಿನ್ ಆಗುವ ಒಬ್ಬ ಸ್ಪರ್ಧಿ 15ನೇ ವಾರದ ಕ್ಯಾಪ್ಟನ್ ಆಗಲಿದ್ದಾರೆ. ಹಾಗೆ ಬಿಗ್ ಬಾಸ್ ಸೀಸನ್ 12ರ ಗ್ರ್ಯಾಂಡ್ ಫಿನಾಲೆಯ ಮೊದಲ ಫೈನಲಿಸ್ಟ್ ಸಹ ಆಗಲಿದ್ದಾರೆ. ಹೌದು, ಈಗ ಬಂದಿರುವ ಅಪ್ಡೇಟ್ ನ ಪ್ರಕಾರ ಧನುಷ್ ಹಾಗೂ ಅಶ್ವಿನಿ ನಡುವೆ ನಡೆದ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಧನುಷ್ ಅವರು ಗೆದ್ದು 15ನೇ ವಾರದ ಕ್ಯಾಪ್ಟನ್ ಆಗಿರ್ತಾರೆ. ಇವರು ಈ ವಾರದ ಎಲಿಮಿನೇಷನ್ ಇಂದ ಪಾರಾದ್ರೆ ಇವರು ಡೈರೆಕ್ಟ್ ಆಗಿ ಫಿನಾಲೆಗೆ ಸೆಲೆಕ್ಟ್ ಆಗಲಿದ್ದಾರೆ. ಆದ್ರಿಂದ ಅಶ್ವಿನಿ ಗೌಡ ಹಾಗೂ ಧನುಷ್ ಇವರಿಬ್ಬರ ನಡುವೆ ನಡೆದ ಕೊನೆಯ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಯಾರು ವಿನ್ ಆಗ್ಬೇಕಾಗಿತ್ತು ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸದ್ಯಕ್ಕೆ ಬಿಗ್ ಬಾಸ್ ಮನೆಯೊಳಗಿರುವ 9 ಸ್ಪರ್ಧಿಗಳ ಪೈಕಿ ಟಾಪ್ 6 ಸ್ಪರ್ಧಿಗಳಾಗಿ ಯಾರೆಲ್ಲ ಇರ್ತಾರೆ ಎನ್ನುವ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.